ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಮತ್ತೆ ಕಣ್ತಪ್ಪಿ ಹೋದ ಅಂಶಗಳನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಆ ಸಲುವಾಗಿ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ವಾಲ್ಯೂಮ್ 3 ಸಿನಿಮಾದಲ್ಲಿರುವಂತಹ ಈಸ್ಟರ್ ಎಗ್ಸ್ಗಳನ್ನೆಲ್ಲ ಹುಡುಕಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗಿರುತ್ತೆ. ಅದಕ್ಕೂ ಮೊದಲು ನೀವು ಸಿನಿಮಾ ನೋಡ್ಕೊಂಬಂದ್ರೆ ತುಂಬಾನೇ ಒಳ್ಳೆಯದು. ಆವಾಗ ನಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾನೇ ತುಂಬ ಸಿಂಪಲ್ ಆಗಿ ಈ ಸಿನಿಮಾದ ಕಥೆನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ವಿಡಿಯೋನ ಶುರು ಮಾಡೋಣವಾ? ಓಕೆ, ಮೊದಲನೇದಾಗಿ ಸ್ಪೇಸ್ನಲ್ಲಿ ಒಬ್ಬ ಹುಚ್ಚ ಸೈಂಟಿಸ್ಟ್ ಇರ್ತಾನೆ. ಅವನ ಹೆಸರೇ ಐ ಎವಲ್ಯೂಷನರಿ. ಅವನು ಹಿಂಗೆ ಒಂದ್ಸರಿ ಭೂಮಿಗೆ ವಿಸಿಟ್ ಮಾಡಿದಾಗ ಇಲ್ಲಿನ ಜನಗಳನ್ನು ನೋಡಿ ತುಂಬಾ ಇನ್ಸ್ಪೈರ್ ಆಗಿಬಿಡ್ತಾನೆ. ಇದೇ ಥರ ನಾನು ಕೂಡ ಪರ್ಫೆಕ್ಟ್ ಸ್ಪೀಷಿಯಸ್ಗಳನ್ನು ರೆಡಿ ಮಾಡಬೇಕು ಅಂತಂತೇಳಿ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ಅಂದರೆ ಅವುಗಳಿಗೆ ಕೈಕಾಲು ಜೋಡಿಸೋದು, ಮಾತಾಡುವಂಥ ಎಬಿಲಿಟಿ ಕೊಡೋದು, ಅವಕ್ಕೆ ಇಂಟೆಲಿಜೆನ್ಸ್ ತುಂಬೋದು, ಈ ಥರದವೆಲ್ಲ. ಅವುಗಳಲ್ಲಿ ಒನ್ ಆಫ್ ದಿ ಸಬ್ಜೆಕ್ಟ್ ನಮ್ಮ ರಾಕೆಟ್ ರಾಕೋನ್ ಕೂಡ. ಇವನು ತುಂಬಾನೇ ಜೀನಿಯಸ್ ಆಗೋಗ್ಬಿಡ್ತಾನೆ. ಆದ್ರೂ ಐ ಎವಲ್ಯೂಷನರಿಗೆ ಇನ್ನೂ ಸಮಾಧಾನ ಇರೋದಿಲ್ಲ. ಮನುಷ್ಯರ ಥರನೇ ಪರ್ಫೆಕ್ಟ್ ಆಗಿರೋ ಬಾಡಿ ಮಾಡಬೇಕು ಅಂತಂತೇಳಿ ಬೇರೆ ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೆ. ಆದ್ರೆ ಅವನ್ ಪ್ರಯೋಗ ಮಾಡ್ತಾ ಇರುವಂತ ಚೇಂಬರ್ ನಲ್ಲಿ ಹೈಪೋಟೋನಿಕ್ ಫಿಲ್ಟರ್ ನ ಸಮಸ್ಯೆ ಇರುತ್ತೆ. ಇದರಿಂದ ಪ್ರಯೋಗಕ್ಕೊಳಗಾಗಿರುವಂತ ಪ್ರಾಣಿನಲ್ಲಿ ಲೋಲಿಗೋಬೇಟೋ ಮೈಕ್ರೋಸೆಮಿನೋ ಪ್ರೋಟೀನ್ ಅನ್ನೋದು ಹೆಚ್ಚಿಗೆ ಆಗ್ಬಿಟ್ಟು ತುಂಬಾನೇ ಕೋಪ ಬರ್ತಾ ಇರ್ತವೆ ಆ ಪ್ರಾಣಿಗಳಿಗೆ. ಅಂದ್ರೆ ಸಿವಿಲೈಸೇಷನ್ಗೆ ರೆಡಿ ಮಾಡಬೇಕಾಗಿರುವಂತ ಪ್ರಾಣಿಗಳ ಬದಲಾಗಿ ರಾಕ್ಷಸರನ್ನ ರೆಡಿ ಮಾಡ್ದಂಗೆ ಆಗ್ತಾ ಇರುತ್ತೆ. ಈ ಸಮಸ್ಯೆನ ರಾಕೆಟ್ ಅನಲೈಸ್ ಮಾಡಿ ಅವನ ಪ್ರಾಬ್ಲಮ್ ಅನ್ನ ಫಿಕ್ಸ್ ಮಾಡುತ್ತೆ. ಆದ್ರೆ ಅವಾಗ ರಾಕೆಟ್ಗೆ ಗೊತ್ತಾಗೋ ಒಂದು ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಇವನ ಪ್ರಯೋಗದಲ್ಲಿ ಫೇಲ್ ಆಗ್ತಿರೋಂತ ಎಲ್ಲಾ ಪ್ರಾಣಿಗಳನ್ನು ಕೂಡ ಕೊಲ್ತಾ ಇರ್ತಾನೆ ಅನ್ನೋದು. ಅದೇ ತರ ರಾಕೆಟ್ ನ ಫ್ರೆಂಡ್ಗಳಾಗಿರುವಂತ ಲೈಲಾ, ಟೀತ್, ಫ್ಲೋರ್ ಇವರೆಲ್ಲರೂ ಕೂಡ ಕೊಲ್ತಾನೆ ಅನ್ನೋ ವಿಷಯ ಗೊತ್ತಾಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಅವನ ಕಣ್ಣೆದುರುಗಡೆನೆ ಅವ್ರ ಫ್ರೆಂಡ್ಸನ್ನೆಲ್ಲ ಐ ಎವಲ್ಯೂಷನರಿ ಕೊಂದಾಕ್ತಾನೆ. ಅವಾಗಲೇ ಅವನಿಗೆ ಸಖತ್ತಾಗಿರೋ ಒಂದು ಮಾಂಜಾ ಕೊಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಟೀಮ್ ಜೊತೆ ಸೇರ್ಕೊಳ್ತಾನೆ. ಅದಾದ್ಮೇಲೆ ಅವನ ಅಡ್ವೆಂಚರು ಕಂಟಿನ್ಯೂ ಆಗ್ತಾ ಇರುತ್ತೆ. ಆದರೆ ಐ ಎವಲ್ಯೂಷನರಿ ಮಾತ್ರ ರಾಕೆಟನ್ನು ಹುಡುಕ್ತಾನೆ ಇರ್ತಾನೆ. ಅದಕ್ಕೋಸ್ಕರನೇ ಅವಾಗಿನ್ನೂ ಫ್ರೆಶ್ ಆಗಿ ತಯಾರಿಸಿದ್ದಂಥ ಆಡಮ್ ವಾರ್ಲಾಕನ್ನು ರಾಕೆಟನ್ನು ಹಿಡ್ಕೊಂಬರೋದಕ್ಕಂತೇಳಿ ಕಳಿಸಿದ್ರೆ ಅವನು ರಾಕೆಟ್ಗೆ ಸಾಯಂಗ್ ಹೊಡೆದ್ಬಿಟ್ಟು ಅವನನ್ನ ಇಂಜುರಿ ಮಾಡಿಬಿಡ್ತಾನೆ. ಅದನ್ನ ಹೀಲ್ ಮಾಡೋದಕ್ಕೆ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಟೀಮ್ನವರು ಟ್ರೈ ಮಾಡ್ತಾರೆ, ಆದರೆ ಆಗೋದಿಲ್ಲ. ಯಾಕಂದರೆ ಐ ಎವಲ್ಯೂಷನರಿ ಅವನ ಬಾಡಿ ಒಳಗಡೆ ಒಂದು ಕಿಲ್ ಸ್ವಿಚ್ಚನ್ನು ಹಾಕಿರ್ತಾನೆ. ಅದು ಆಕ್ಟಿವ್ ಆಗೋಗ್ಬಿಟ್ಟಿರುತ್ತೆ. ಆ ಕಿಲ್ ಸ್ವಿಚ್ಚನ್ನು ಡಿಆಕ್ಟಿವ್ ಮಾಡಿದ್ರೇ ಮಾತ್ರ ಅವನನ್ನು ಬದುಕಿಸೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ಪಾಸ್ ಕೀ ಬೇಕಾಗಿರುತ್ತೆ. ಅದನ್ನು ಹುಡ್ಕಾಡ್ಕೊಂಡು ಗ್ಯಾಲಕ್ಸಿನೆಲ್ಲ ಸುತ್ತಾಡ್ತಾರೆ. ಆಮೇಲೆ ಐ ಎವಲ್ಯೂಷನರಿ ಬಲಗೈ ಬಂಟ ಟೀಲ್ನ ತಲೆ ಒಡೆದು ಅವನಿಂದಾನೇ ಆ ಪಾಸ್ಕಿಗೆ ತಕ್ಕೊಂಡು ರಾಕೆಟನ್ನು ಕಾಪಾಡ್ತಾರೆ. ಆದರೆ ಇವನು ಬರೀ ಪ್ರಾಣಿಗಳ ಮೇಲೆ ಮಾತ್ರ ಪ್ರಯೋಗ ಮಾಡ್ತಾ ಇರೋದಿಲ್ಲ, ಮಕ್ಕಳುಗಳ ಮೇಲೂ ಕೂಡ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತಂತೇಳಿ ಗೊತ್ತಾದ್ಮೇಲೆ ಅವನ ಸ್ಪೇಸ್ಶಿಪ್ಗೆನೆ ನುಗ್ಗಿ ಅವನನ್ನು ಅಟ್ಟಾಡಿಸ್ಕೊಂಡು ಹೊಡೆದು ಅಲ್ಲಿರುವಂಥ ಮಕ್ಕಳು ತುಂಬ ಪ್ರಾಣಿಗಳನ್ನೆಲ್ಲ ರಿಲೀಸ್ ಮಾಡಿ ಅವರ ನೋವೇರ್ ಗ್ರಹಕ್ಕೆ ವಾಪಸ್ ಕರ್ಕೊಂಡ್ಬರ್ತಾರೆ. ನಂತರ ಅಲ್ಲಿಂದ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಟೀಮು ಡಿಸ್ಪ್ಯಾಚ್ ಆಗೋಗ್ಬಿಡುತ್ತೆ. ಅಂದರೆ ಪೀಟರ್ ಕ್ವಿಲ್ ಭೂಮಿಗೆ ವಾಪಸ್ ಹೋಗ್ತಾನೆ ಅವ್ರ ತಾತನ ಜೊತೆ ಆಯಾಗಿರೋಕೆ. ಮ್ಯಾಂಟಿಸ್ ಒಬೇಲಿಸ್ಕ್ ಅನ್ನುವಂತಹ ಕ್ರಿಯೇಚರ್ಗಳ ಜೊತೆ ಬೇರೆ ಬೇರೆ ಡೈಮೆನ್ಷನ್ಗಳನ್ನು ಅಡ್ವೆಂಚರ್ ಮಾಡೋದಕ್ಕೆ ಹೋಗ್ತಾಳೆ. ನೆಬ್ಯುಲಾ ಮತ್ತು ಡ್ರಾಕ್ಸ್ ಅಲ್ಲಿರುವಂಥ ಮಕ್ಕಳುಗಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನೋವೇರ್ ಗ್ರಹದಲ್ಲೇ ಉಳ್ಕೊಳ್ತಾರೆ. ಇನ್ನು ರಾಕೆಟ್ ಹೊಸ ಟೀಮನ್ನು ಕಟ್ಕೊಂಡ್ಬಿಟ್ಟು ಗ್ಯಾಲಕ್ಸಿಯನ್ನ ಮತ್ತೆ ರಕ್ಷಣೆ ಮಾಡೋದಕ್ಕೆ ಹೊರಟ್ಬಿಡ್ತಾನೆ. ಇದಿಷ್ಟು ಈ ಸಿನಿಮಾದ ಕತೆ. ಇನ್ನು ಈಸ್ಟರ್ ಎಗ್ಗಳ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಐ ಎವಲ್ಯೂಷನರಿ ಯಾವುದೆಲ್ಲ ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾನೋ ಪ್ರತಿಯೊಂದು ಪ್ರಾಣಿಗೂ ಕೂಡ ಒಂದೊಂದು ನಂಬರನ್ನು ಕೊಡ್ತಾ ಇರ್ತಾನೆ. ಅದೇ ಥರ ರಾಕೆಟ್ಗೂ ಕೂಡ ಒಂದು ನಂಬರನ್ನು ಕೊಟ್ಟಿರ್ತಾನೆ. ಅದೇ 89P13. ಇಲ್ಲಿ 89 ಅನ್ನೋದು ಒಂದು ಬ್ಯಾಚು. ಆ ಬ್ಯಾಚ್ನ ಒಳಗಡೆ P13 ಅನ್ನೋ ಕೋಡು ನಮ್ಮ ರಾಕೆಟ್ದು. ಈ 89 ಅನ್ನೋ ಬ್ಯಾಚ್ನಲ್ಲಿ ಫ್ಲೋರಾ, ಟೀತ್ ಮತ್ತೆ ಲೈಲಾ ಇಷ್ಟು ಜನನೂ ಇರ್ತಾರೆ. ಅದರೊಳಗಡೆ ರಾಕೆಟನ್ನು ಕೂಡ ತಂದಾಕ್ತಾರೆ. ಇನ್ನು ಈ ಕೋಡ್ ನಂಬರನ್ನು ಆಲ್ರೆಡಿ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಫಸ್ಟ್ ಸಿನಿಮಾದಲ್ಲೇ ತೋರಿಸಿರ್ತಾರೆ. ಅಲ್ಲಿ ನೋವಾ ಕ್ರಾಪ್ನವರು ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಟೀಮನ್ನು ಅರೆಸ್ಟ್ ಮಾಡಿದಾಗ, ಅಂದರೆ ಅವರನ್ನು ಟೀಮ್ ಆಗಿರಲ್ಲ, ಅವರೆಲ್ಲರೂ ಅರೆಸ್ಟ್ ಮಾಡಿದಾಗ ರಾಕೆಟ್ನ ರೆಕಾರ್ಡ್ಸನ್ನು ಕಲೆಕ್ಟ್ ಮಾಡುವಾಗ ಈ ನಂಬರನ್ನು ತೋರಿಸಿರ್ತಾರೆ. ಅದೇ ಥರ ಇವನು ಯಾರ್ಯಾರ ಜೊತೆ ಅಸೋಸಿಯೇಟ್ ಆಗಿದ್ದಾನೆ ಅಂತಂತೇಳಿ ತೋರಿಸುವಾಗ ಗ್ರೂಟ್ ಹೆಸರು ಮಾತ್ರ ಅಲ್ಲದೆ ಲೈಲಾ ಹೆಸರು ಕೂಡ ಇರುತ್ತೆ. ಜೊತೆಗೆ ರಾಕೆಟು ಒಬ್ಬ ಸೈಂಟಿಸ್ಟ್ ಮಾಡಿರೋಂಥ ಪ್ರಯೋಗದಿಂದಾನೇ ಈ ಥರ ಆಗಿರೋದು ಅನ್ನೋ ವಿಚಾರ ಯಾಂಡುಗೂ ಕೂಡ ಗೊತ್ತಿರುತ್ತೆ. ಅದನ್ನ ಅವನು ವಾಲ್ಯೂಮ್ 2 ಸಿನಿಮಾದಲ್ಲಿ ಹೇಳ್ತಾನೆ. Just like my own damn parents who sold me, your own little baby, into slavery. I know who you are, boy. ಅಂದರೆ ಜೇಮ್ಸ್ ಗನ್ ಅವರು ಮುಂಚೆನೇ ಈ ಟ್ರೈಲಾಜಿಗೆ ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ. ಹಂಗಾಗಿ ಇವನ್ನೆಲ್ಲ ಮುಂಚೆನೇ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ, ಲಾಸ್ಟ್ ಗಾರ್ಡಿಯನ್ ಆಫ್ ದಿ ಗ್ಯಾಲಕ್ಸಿ ಸಿನಿಮಾದಲ್ಲಿ ಯಾಂಡು ಸ್ಟಾರ್ ಲಾರ್ಡ್ಗೆ ಝೂನ್ ಅನ್ನೋ ಒಂದು ಮ್ಯೂಸಿಕ್ ಪ್ಲೇಯರ್ ಅನ್ನ ಕೊಟ್ಟಿರ್ತಾನೆ. ಅದ್ರ ಮೇಲೆ ಅವನಿಗೆ ತುಂಬಾ ಎಮೋಷನ್ನು, ಯಾರು ಮುಟ್ಟಿದ್ರು ಕೂಡ ಸಹಿಸ್ಕೊಳ್ತಾ ಇರೋದಿಲ್ಲ. ಅದೇ ಥರ ಇಲ್ಲಿ ರಾಕೆಟ್ ಹಿಡ್ಕೊಂಡ್ಬಿಟ್ಟು ಹಾಡು ಕೇಳ್ತಾ ಇದ್ರೆ ಅವನಿಂದನೂ ಕೂಡ ಅದನ್ನು ಕಿತ್ಕೊಳ್ತಾನೆ. ಅದೇ ರೀತಿ ರಾಕೆಟ್ನ ಒರಿಜಿನ್ ಸ್ಟೋರಿಯನ್ನು ಕಾಮಿಕ್ಕಿನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗೇ ಮಾಡಿದ್ದಾರೆ. ಕಾಮಿಕ್ಸ್ನಲ್ಲಿ ಇವನನ್ನು ಆಫ್ ವರ್ಲ್ಡ್ ಅನ್ನೋ ಪ್ಲಾನೆಟ್ನಲ್ಲಿ ಇರೋ ರೋಬೋಟ್ಗಳು ಈ ಥರ ಪ್ರಯೋಗ ಮಾಡಿ ಇಂಟೆಲಿಜೆನ್ಸ್ ಪವರ್ಸ್ಗಳನ್ನು ಕೊಟ್ಟಿರ್ತವೆ.
ಆದ್ರೆ ಸಿನಿಮಾದಲ್ಲಿ ಅದ್ರ ಬದಲಾಗಿ ಐ ಎವಲ್ಯೂಷನರಿ ಬಂದಿದ್ದಾನೆ. ಕಾಮಿಕ್ಕಿನ ಈ ಆರಿಜಿನ್ ಸ್ಟೋರಿನೇ ಚೆನ್ನಾಗಿದೆ. ಆದ್ರೆ ಆಡಮ್ ವಾರ್ಲಾಕ್ ಇಷ್ಟ ಆಗಲಿಲ್ಲ. ಆಕ್ಚುಲಿ ಅವನು ಪ್ಲಾನೆಟ್ ಇಂದಾನೆ ಇರುವಂತ ಒಬ್ಬ ಸಾಮಾನ್ಯ ಮನುಷ್ಯ. ಅವನ ಮೇಲೆ ಎನ್ಕ್ಲೇವ್ ಅನ್ನೋ ಒಂದು ಸೈಂಟಿಸ್ಟ್ ಗಳ ಗ್ರೂಪು ಪ್ರಯೋಗ ಮಾಡಿದ್ರಿಂದ ಅವನೊಬ್ಬ ಕಾಸ್ಮಿಕ್ ಹೀರೋ ಆಗಿರ್ತಾನೆ. ಅದೇ ರೀತಿ ಅವನ ಹಣೆಯಲ್ಲಿ ಒಂದು ಮಣಿ ತರ ಕಾಣಿಸ್ತಿರ್ತಲ್ಲ, ಅದೇ ಆಕ್ಚುಲಿ ಸೋಲ್ ಸ್ಟೋನ್ ಆಗಬೇಕಾಗಿತ್ತು. ಅದನ್ನ ಐ ಎವಲ್ಯೂಷನರಿನೇ ಆಡಮ್ ವಾರ್ಲಾಕ್ಗೆ ಕೊಡಬೇಕಾಗಿತ್ತು. ಅದು ಕೌಂಟರ್ ಅರ್ಥನ್ನ ಕಾಪಾಡೋದಕ್ಕೋಸ್ಕರ. ಆದರೆ ಸಿನಿಮಾದಲ್ಲಿ ಆಯಿಷಾ ಬಂದು ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಟೀಮ್ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತಂತೇಳಿ ಐ ಎವಲ್ಯೂಷನರಿ ಹತ್ರ ಈ ಆಡಮ್ ವಾರ್ಲಾಕನ್ನು ಬಿಲ್ಡ್ ಮಾಡಿಸಿರ್ತಾರೆ ಆ್ಯಸ್ ಎ ಅವಳ ಮಗನಾಗಿ. ಅದಕ್ಕೆ ಅವನು ಕೂಡ ಗೋಲ್ಡಿಂದ ಮೋಲ್ಡ್ ಆಗಿರುವಂಥ ಕ್ಯೂಟ್ ಹೀರೋ ಥರ ಕಾಣಿಸ್ತಾನೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಕಾಸ್ಮೋ ಕ್ಯಾರೆಕ್ಟರ್ನು ಕೂಡ ಇದೇ ರೀತಿ ಮಾಡಿದ್ದಾರೆ. ಆ್ಯಕ್ಚುಲಿ ಕಾಮಿಕ್ಸಲ್ಲೆಲ್ಲ ಕಾಸ್ಮೋ ಒಂದು ಮೇಲ್ ಡಾಗ್ ಆಗಿರುತ್ತೆ, ಅಂದರೆ ಗಂಡು ನಾಯಿ. ಆದರೆ ಜೇಮ್ಸ್ ಗನ್ ಅವರು ರಷ್ಯಾದವರು ಸ್ಪೇಸಿಗೆ ಕಳಿಸಿದಂಥ ಲೈಕಾ ಡಾಗಿಂದ ಇನ್ಸ್ಪೈರ್ ಆಗಿಬಿಟ್ಟು ಅದನ್ನು ಕೂಡ ಫೀಮೇಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇನ್ನು ಈ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡಿರೋದು ಮರಿಯಾ ಬಕಲೋವಾ ಅವರು. ಇನ್ನು ಇದೇ ಆ್ಯಕ್ಟರು ಡಿ ಸಿ ಯುನಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಿದ್ದಾರೆ. ಅದು ಯಾವುದಪ್ಪ ಅಂತಂತೇಳಿದ್ರೆ ಇಲಿಯಾನಾ ರೋಸ್ಟಾವಿಚ್ ಅಂತೇಳಿ. ಅಂದರೆ ಈಗ ಸದ್ಯಕ್ಕೆ ಕ್ರಿಯೇಚರ್ ಕಮಾಂಡೋಸ್ನಲ್ಲಿ ಬರೀ ಡಬ್ಬಿಂಗ್ ಮಾತ್ರ ಮಾಡಿದ್ದಾರೆ. ಆದರೆ ಲೈವ್ ಆ್ಯಕ್ಷನ್ಗೆ ಏನಾದರೂ ಈ ಕ್ಯಾರೆಕ್ಟರ್ ಬಂದರೆ ಅದರಲ್ಲಿ ಅವರೇ ಆ್ಯಕ್ಟ್ ಮಾಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಇದೇ ಥರ ಈ ಸಿನಿಮಾದಲ್ಲಿರುವಂಥ ತುಂಬ ಜನ ನೆಕ್ಸ್ಟ್ ಡಿ ಸಿ ಯುನಲ್ಲಿ ಕಾಣಿಸ್ಕೊಳ್ತಾರೆ. ಅದು ಯಾರ್ಯಾರಪ್ಪ ಅಂತಂತೇಳಿದ್ರೆ ಸೀನ್ ಗನ್ ಅವರು ಇಲ್ಲಿ ಕ್ರ್ಯಾಗ್ಲಿನ್ ಕ್ಯಾರೆಕ್ಟರ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಿ ಸಿ ಯುನಲ್ಲಿ ಅವರು GI ರೋಬೋಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ನ್ಯಾಥನ್ ಫಿಲಿಯನ್ ಅವರು ಈ ಸಿನಿಮಾದಲ್ಲಿ ಮಾಸ್ಟರ್ ಕರ್ಜಾ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಿ ಸಿ ಯುನಲ್ಲಿ ಗೈ ಗಾರ್ಡ್ನರ್ ವರ್ಷನ್ ಆಫ್ ಗ್ರೀನ್ ಲ್ಯಾಂಟರ್ನ್ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಡ್ಯಾನಿಯಾಲಾ ಮೆಲ್ಚಿಯರ್ ಅವರು ಈ ಸಿನಿಮಾದಲ್ಲಿ ಯುರಾ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡಿದ್ರೆ ಡಿ ಸಿ ಯುನಲ್ಲಿ ರ್ಯಾಟ್ ಕ್ಯಾಚರ್ 2 ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಜೇಮ್ಸ್ ಗನ್ ಅವರ ಧರ್ಮಪತ್ನಿ ಜೆನಿಫರ್ ಆಲೆಂಡ್ ಅವರು ಈ ಸಿನಿಮಾದಲ್ಲಿ ಅಡ್ಮಿನಿಸ್ಟ್ರೇಟರ್ ವಾಲ್ ಕ್ಯಾರೆಕ್ಟರ್ನಲ್ಲಿ ಆಕ್ಟ್ ಮಾಡಿದ್ರೆ ಡಿ ಸಿ ಯುನಲ್ಲಿ ಎಮಿಲಿಯಾ ಆರ್ಕೋರ್ಟ್ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಇನ್ನು ಕಳೆದ ಸಿನಿಮಾದಲ್ಲಿ ಇದ್ದಂಥ ತುಂಬಾ ಕ್ಯಾರೆಕ್ಟರ್ಗಳನ್ನ ಈ ಸಿನಿಮಾದಲ್ಲೂ ಕೂಡ ಕೇಮಿಯೋಸ್ಗಳಾಗಿ ತಂದು ತೋರಿಸಿದ್ದಾರೆ. ಅದರಲ್ಲಿ ಕ್ರೂಗರ್, ಮಾರ್ಟಿನಿಕ್ಸ್, ಬ್ರಹಲ್, ಗೆಫ್, ಮೇನ್ ಫ್ರೇಮ್ ಮತ್ತು ಈ ಎಲ್ಲ ರ್ಯಾವೇಜರ್ಸ್ಗಳ ಲೀಡರ್ ಆಗಿರುವಂಥ ಸ್ಟ್ಯಾಕರ್, ಜೊತೆಗೆ ಈ ರ್ಯಾವೇಜರ್ಸ್ ಟೀಮ್ನ ಒಳಗಡೆ ಪಾಸ್ಟಿಂದ ಬಂದಿರುವಂಥ ಗೊಮರನ್ನು ಕೂಡ ಸೇರ್ಕೊಂಡಿದ್ದಾಳೆ. ಎಂಡ್ ಗೇಮ್ ಸಿನಿಮಾದಲ್ಲಿ ಇದನ್ನ ಒಂದು ಅನ್ಆನ್ಸರ್ಡ್ ಕ್ವಶನ್ ಆಗಿ ಹಂಗೆ ಬಿಟ್ಟಿದ್ರು ಮಾರ್ವೆಲ್ ಅವರು. ಗೊಮರ ಈಗ ಮತ್ತೆ ಎಲ್ಲಿ ಓದ್ಲು ಅಂತ. ತಮಾಷೆ ಏನಪ್ಪ ಅಂತ ಹೇಳಿದ್ರೆ ಇವಳಿಗೆ ಕ್ವಿಲ್ ಬಗ್ಗೆ ಏನೂ ಗೊತ್ತಿರಲ್ಲ. ಹಂಗಾಗಿ ಅವನನ್ನ ಕ್ವಿಲ್ ಅನ್ನೋದ್ರ ಬದಲು ಕ್ವಿನ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾಳೆ. Nebula Quinn and I will get to the records and get the passkey. ಏನಕ್ಕ ಗೊಮರ, ನಿನಗೆ ಕ್ವಿಲ್ ಗೊತ್ತಿಲ್ಲ ನಿಜ. ಹಂಗಂತ ಕ್ವಿಲ್ಲನ್ನ ನೀನು ಪದೇ ಪದೇ ಕ್ವಿನ್ ಅಂತ ಇದ್ರೆ ಪಾಪ ಮಾರ್ಗೋಟ್ ರಾಬಿ ಅವರು ಏನಂತ ತಿಳ್ಕೋಬೇಕು. Emotional damage. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಐ ಎವಲ್ಯೂಷನರಿ ಕೌಂಟರ್ ಅರ್ಥನ ಕ್ರಿಯೇಟ್ ಮಾಡಿರ್ತಾನಲ್ವಾ, ನೋಡೋದಕ್ಕೆ ಸೇಮ್ ಅರ್ಥ್ಗೆನೆ ಕೌಂಟರ್ ಕೊಟ್ಟಂಗಿರುತ್ತೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬದಲಿಗೆ ಅವನ ಸ್ಟ್ಯಾಚ್ಯೂನೇ ಅಲ್ಲಿ ಹಾಕಿಟ್ಟಿರ್ತಾರೆ. ಇನ್ನು ಈ ಪಾಪು ಕೈನಲ್ಲಿರುವಂಥ ಟಾಯ್ ಕೂಡ ಸೇಮ್ ಐ ಎವಲ್ಯೂಷನರಿಯನ್ನೇ ಹೋಲುತ್ತೆ. ಅಂದರೆ ಅಲ್ಲಿರುವಂಥ ಎಲ್ಲ ಸಿವಿಲೈಸ್ಡ್ ಪ್ರಾಣಿಗಳು ಕೂಡ ಐ ಎವಲ್ಯೂಷನರಿಯನ್ನ ಒಂದು ಗಾಡ್ ರೀತಿ ನೋಡ್ತಾ ಇರ್ತವೆ. ಬರೀ ಕೌಂಟರ್ ಅರ್ಥ್ನಲ್ಲಿರೋರು ಮಾತ್ರ ಅಲ್ಲ, ಅದೇ ರೀತಿ ಜೆರೋನಿಯನ್ಸ್, ಅನಿಮಲ್ಸ್, ಇನ್ಕ್ಲೂಡಿಂಗ್ ಸ್ಯಾವೇರಿಯನ್ ಗ್ರಹದವರು ಕೂಡ. ಇವರೆಲ್ಲರನ್ನು ಕ್ರಿಯೇಟ್ ಮಾಡಿರೋದೇ ಐ ಎವಲ್ಯೂಷನರಿ. ಅದಕ್ಕೇನೆ ಅಮ್ಮ ಮಗ ಇಬ್ಬರೂ ಎಲ್ಲರಿದ್ರಿಗೂ ಬಾಳ ಎಗರಾಡ್ತಿದ್ದವರು ಐ ಎವಲ್ಯೂಷನರಿ ಮುಂದೆ ಬಾಲ ಮುದ್ರಕೊಂಡಿರ್ತಾರೆ. ಅಂದರೆ ಅವನಷ್ಟೇ ಪವರ್ಫುಲ್ ಆಗಿ ತೋರಿಸಿದ್ದಾರೆ ಕೂಡ. ಇನ್ನು ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಟೀಮ್ನವರು ಕೌಂಟರ್ ಅರ್ತ್ಗೆ ಬರುವಾಗ ಒಂದು ಸೂಟನ್ನು ಹಾಕ್ಕೊಳ್ತಾರಲ್ಲ ಎಲ್ರು, ಆ ಸೂಟನ್ನು ಆ್ಯಕ್ಚುಲಿ ಟೀಮ್ ಲಾರ್ಡ್ ಹಾಕ್ಕೊಳ್ತಾ ಇರ್ತಾನೆ. ಅಂದರೆ ಈ ಸೂಟ್ಸ್ಗಳ ಬಗ್ಗೆ ಎಲ್ಲ ನಿಮಗೆ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ವಿಡಿಯೋ ಗೇಮ್ನಲ್ಲಿ ಸಿಗುತ್ತೆ. ಇವ್ರು ಹಾಕ್ಕೊಳ್ಳೋಂಥ ಪ್ರತಿಯೊಂದು ಸೂಟ್ಗೂ ಕೂಡ ಒಂದೊಂದು ಹೆಸರಿದೆ. ಈ ಸೂಟ್ನ ಹೆಸರು ಟೀಮ್ ಲಾರ್ಡ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೊಮೋರಾ ಪೀಟರ್ ಕ್ವಿಲ್ ಬ್ಯಾಗ್ ಒಳಗಡೆ ಏನೇನಿದೆ ಅಂತೇಳಿ ಚೆಕ್ ಮಾಡುವಾಗ ಅಲ್ಲಿ ನಮಗೆ ಥಂಡರ್ ಕ್ಯಾಟ್ಸ್ನ ಟಾಯ್ ಸಿಗುತ್ತೆ. ಆ್ಯಕ್ಚುಲಿ ಥಂಡರ್ ಕ್ಯಾಟ್ಸ್ನ ಕಾಮಿಕ್ಸನ್ನು ಮುಂಚೆ ಮಾರ್ವೆಲ್ ಅವರೇ ಪಬ್ಲಿಷ್ ಮಾಡ್ತಾ ಇದ್ರು. ಆದರೆ ಆ ಕ್ಯಾರೆಕ್ಟರ್ನ ರೈಟ್ಸ್ಗಳನ್ನು ವಾರ್ನರ್ ಬ್ರೋಸ್ ಅವರು ಕೊಂಡ್ಕೊಳ್ತಾರೆ. ನಂತರ ಆ ಸ್ಟೋರಿಗಳನ್ನು DC ಅವ್ರ ಕೈಲಿ ಪಬ್ಲಿಷ್ ಮಾಡಿಸ್ತಾರೆ. ಆ್ಯಕ್ಚುಲಿ ಈ ಘಟನೆ ಎಲ್ಲ ನಡೆಯೋದು 1985ರಿಂದ 1988ರ ಟೈಮ್ನಲ್ಲಿ. ಆ್ಯಂಡ್ ಅದೇ ಟೈಮ್ನಲ್ಲಿ ಪೀಟರ್ ಕ್ವಿಲ್ ಇನ್ನೂ ಚಿಕ್ಕ ಹುಡುಗ ಆಗಿರ್ತಾನೆ, ಭೂಮಿಲೇ ಇರ್ತಾನಲ್ವಾ. ಇದೊಂದು ನೈಸ್ ಡೀಟೇಲಿಂಗ್. ಆ್ಯಂಡ್ ಅದೇ ರೀತಿ ಇದು ಜೇಮ್ಸ್ ಗನ್ ಅವ್ರಿಗೂ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಇದುವರೆಗೂ ಅವರು ಮಾರ್ವೆಲ್ ಸಿನಿಮಾಗಳನ್ನು ಡೈರೆಕ್ಷನ್ ಮಾಡ್ತಾ ಇದ್ರು. ಈಗ ಅವ್ರನ್ನ DC ಅವ್ರು ಕರ್ಕೊಂಡೋಗಿ ಸ್ಟುಡಿಯೋ ಎಕ್ಸಿಕ್ಯೂಟಿವ್ ಮಾಡಿದ್ದಾರೆ. ಇದೊಂದು ರೀತಿ ಅವ್ರ ಕೆರಿಯರ್ಗೂ ಕೂಡ ತುಂಬಾನೇ ಮ್ಯಾಚ್ ಆಗ್ತಾ ಇದೆ. ಎಕ್ಸಲೆಂಟ್ ಈಸ್ಟರ್ ಎಗ್. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಸಿನಿಮಾದಲ್ಲಿ ಗ್ರೂಟ್ ಬೇರೆ ಬೇರೆ ಸೂಪರ್ ಹೀರೋಗಳನ್ನ ಇಮಿಟೇಟ್ ಮಾಡ್ತಾನೆ. ಅದರಲ್ಲಿ ಮೊದಲನೇದಾಗಿ ಸ್ಪೈಡರ್ನ ರೀತಿ. ಇದನ್ನ ಸ್ಪೈಡರ್ ಮ್ಯಾನ್ಗೆ ಹೋಲಿಕೆ ಮಾಡಬಹುದು, ಆದರೆ ಇದನ್ನ ಅವನು ಬೇಕಂತಾನೆ ಮಾಡೋದಿಲ್ಲ. ಆಡಮ್ ವಾರ್ಲಾಕ್ ಕೈಗೆ ಸಿಕ್ಕಿ ಈ ತರ ಆಗಿರ್ತಾನೆ. ಇನ್ನು ಕೌಂಟರ್ ಅರ್ತ್ಗೆ ಬಂದಾಗ ಅಲ್ಲಿರೋರನ್ನ ಎದುರಿಸೋದಕ್ಕೋಸ್ಕರ ಹಲ್ಕ್ನ ರೀತಿ ಪೋಸ್ ಕೊಡ್ತಾನೆ. ಐರನ್ ಮ್ಯಾನ್ ಅಥವಾ
ವಾರ್ ಮೆಷಿನ್ ರೀತಿ ಪೋಸ್ ಕೊಡ್ತಾನೆ. ಇನ್ನು ಅದೇ ಸ್ಪೇಸ್ ಶಿಪ್ ಇಂದ ಹಾರಿ ಪೀಟರ್ ಕ್ವಿಲ್ ಅನ್ನ ಕಾಪಾಡುವಾಗ ಫಾಲ್ಕನ್ ರೀತಿ, ಇನ್ನು ನೆಬ್ಯುಲಾ, ಡ್ರಾಕ್ಸ್ ಮತ್ತೆ ಮ್ಯಾಂಟಿಸ್ ಅನ್ನ ಕಾಪಾಡೋದಕ್ಕೆ ಬಂದಾಗ ಬ್ಲ್ಯಾಕ್ ಪ್ಯಾಂಥರ್ನ ರೀತಿ, ಈ ತರ ಬೇರೆ ಬೇರೆ ಹೀರೋಗಳನ್ನ ಇಮಿಟೇಟ್ ಮಾಡಿದ್ದಾನೆ. ಅಂದ್ರೆ ಇದನ್ನೆಲ್ಲ ಇನ್ಫಿನಿಟಿ ವಾರ್ ಅಂಡ್ ಎಂಡ್ ಗೇಮ್ ಸಿನಿಮಾದಲ್ಲಿ ಬೇರೆ ಹೀರೋಗಳ ಜೊತೆ ಸೇರ್ಕೊಂಡ್ಬಿಟ್ಟು ವರ್ಕ್ ಮಾಡಿದಾಗ ಅವರಿಂದ ಇನ್ಸ್ಪೈರ್ ಆಗಿರ್ಬೋದು. ಅದೇ ರೀತಿ ಈ ಸಿನಿಮಾದಲ್ಲಿ ಅವನು ಹೊಸದಾಗಿ ಐ ಲವ್ ಯು ಗೈಸ್ ಅಂತ ಹೊಸ ಲೈನ್ ಕೂಡ ಕಲ್ತ್ಕೊಂಡಿದ್ದಾನೆ. ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬಹುದು. ಅದೇ ರೀತಿ ಈ ಸಿನಿಮಾದಲ್ಲಿ ನಾವು ಮತ್ತೆ ಹೌವರ್ಡ್ ಡಕ್ ಮತ್ತೆ ಯಾಂಡುವನ್ನು ಕೂಡ ನೋಡಬಹುದು. ಅವ್ರ ಕೇಮಿಯೋಗಳನ್ನು ಕೂಡ ತಂದಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಮತ್ತೆ ಆಫ್ಟರ್ ಲೈಫ್ ಅನ್ನು ಕೂಡ ತೋರಿಸಿದ್ದಾರೆ. ಅಂದ್ರೆ ಸಾಯೋದಕ್ಕಿಂತ ಮುಂಚೆ ಅಥವಾ ಸತ್ತ ಆದ್ಮೇಲೆ ಅವೆರಡರ ನಡುವೆ ಇರುವಂತ ಜಾಗ. ಅದನ್ನ ನಮಗೆ ಬ್ಲ್ಯಾಕ್ ಪ್ಯಾಂಥರ್ ಸಿನಿಮಾದಲ್ಲಿ ಮತ್ತೆ ವಕಾಂಡಾ ಫಾರ್ ಎವರ್ ಸಿನಿಮಾದಲ್ಲೂ ಕೂಡ ತೋರಿಸಿದ್ರು. ಅದೇ ರೀತಿ ಮೂನ್ ನೈಟ್ ಸೀರೀಸ್ ಅಲ್ಲೂ ಕೂಡ ತೋರಿಸಿದ್ರು. ಈಗ ಈ ಸಿನಿಮಾದಲ್ಲೂ ಕೂಡ ತೋರಿಸಿದ್ದಾರೆ. ಇಲ್ಲಿ ಮಾರ್ವೆಲ್ ಅವರು ಏನ್ ಹೇಳಕ್ ಹೊರಟಿರ್ಬೋದು ಅಂತ ಹೇಳಿದ್ರೆ, ಇದು ಅವರ ಕಲ್ಚರ್ ಮತ್ತೆ ಅವರ ಕಲ್ಪನೆಗೆ ತಕ್ಕಂತೆ ಬೇರೆ ಬೇರೆ ರೀತಿ ನಮಗೆ ಕಾಣಿಸುತ್ತೆ. ಇದೇ ತರದ ಸೀನನ್ನ ಡೆಡ್ಪೂಲ್ 2 ಸಿನಿಮಾದಲ್ಲೂ ಕೂಡ ತೋರಿಸಿದ್ರು. ಅದನ್ನು ಕೂಡ MCU ನ ಒಂದು ಪಾರ್ಟ್ ಅಂತ ನೋಡೋದಾದ್ರೆ ಇದು ಸೇರಿ 4 ಪ್ರಾಜೆಕ್ಟ್ಗಳಲ್ಲಿ ಇವರು ಆಫ್ಟರ್ ಲೈಫ್ ಅನ್ನ ತೋರಿಸಿದ ಹಾಗಾಗತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಫೈನಲಿ ಇಲ್ಲಿ ರಾಕೆಟ್ ಅವನು ಯಾವ ಪ್ರಾಣಿ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದಾನೆ. ಅದೇ ರಾಕೂನ್. ಅವನು ಆ ಪ್ರಾಣಿಗಳನ್ನ ಸೇವ್ ಮಾಡಿದ ನಂತರ ನಾನೊಬ್ಬ ಅನಿಮಲ್ ನನ್ನ ಮೇಲೆ ನಡೆದಿರೋ ಎಕ್ಸ್ಪೆರಿಮೆಂಟು ಹಿಂಗಾಗಿದೆ ಅಂತಂತೇಳಿ ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಅದಕ್ಕೋಸ್ಕರನೇ ಫೈನಲ್ ಆಗಿ ಐ ಎವಲ್ಯೂಷನರಿ ಮುಂದೆನೇ ಒಂದು ಪಂಚ್ ಡೈಲಾಗ್ ಹೊಡಿತಾನೆ, ಐ ಆಮ್ ರಾಕೆಟ್ ರಾಕೂನ್ ಅಂತಂತೇಳಿ. ಮತ್ತೆ ಇವನ ಮೇಲೆ ಪ್ರಯೋಗ ಆಗಿರೋದ್ರಿಂದ ಇವನ್ ಬಾಡಿನ ಶೇಪೇ ಚೇಂಜ್ ಆಗಿ ಹೋಗ್ಬಿಟ್ಟಿರುತ್ತೆ. ಹಂಗಾಗಿ ತುಂಬಾ ಜನ ಇವನನ್ನ ಕಂಡುಹಿಡಿಯೋದಕ್ಕೆ ಆಗಿರಲ್ಲ ಇವನೊಬ್ಬ ರಾಕೂನ್ ಅಂತಂತೇಳಿ. ಆದ್ರೆ ಗಾರ್ಡಿಯನ್ ಆಫ್ ದ ಗ್ಯಾಲಕ್ಸಿ ಫಸ್ಟ್ ಸಿನಿಮಾದಲ್ಲೇ ಪೀಟರ್ ಕ್ವಿಲ್ ಅದನ್ನ ಕಂಡುಹಿಡಿತಾನೆ. ಆದ್ರೆ ಅವಾಗ ರಾಕೆಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ, ನಾನ್ ರಾಕೂನ್ ಅಲ್ಲ ಅಂತಂತೇಳಿ. ಅದಾದ್ಮೇಲೆ ರಾಕೆಟ್ ಅನ್ನ ನೋಡಿರುವಂತ ತುಂಬಾ ಕ್ಯಾರೆಕ್ಟರ್ಗಳು ರಾಕೆಟ್ ಅನ್ನ ಬೇರೆ ಬೇರೆ ಪ್ರಾಣಿ ಅಂತಂತೇಳಿ ತಿಳ್ಕೊಂಡಿರ್ತಾರೆ. ಯಾರ್ಯಾರು ಏನೇನು ಕಂಡಿದ್ರು ಅಂತಂತೇಳಿ ಒಂದ್ಸರಿ ನೋಡ್ಕೊಂಬರೋಣ. He called me vermin. She called me rodent. That's your pet? What? Devon. You stupid raccoon. Don't call me a raccoon! I'm sorry. I took it too far. I meant trash panda. Your puppy? It is adorable. Yes. Hey there, rat. How's it going, you blue idiot? Rabbit is correct and clearly the smartest among you. Rabbit? Only Eitri the dwarf. Honestly, into this exact second, I thought you were Build-A-Bear. Maybe I am. Give me a cuddly little rascal. I'm good. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಈ ಸಿನಿಮಾದ ಮೂಲಕ ಪೈಲಾವೆಲ್ ಕ್ಯಾರೆಕ್ಟರ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಳು ಕೂಡ ಕೆರಲ್ ಡ್ಯಾನ್ವರಸ್ ತರ ಕಾಸ್ಮಿಕ್ ಸೂಪರ್ ಹೀರೋ. ಹಂಗಾಗಿ ಇವಳನ್ನ ದಿ ಮಾರ್ವೆಲ್ಸ್ ಸಿನಿಮಾದಲ್ಲಿ ನೋಡಬಹುದು ಅಂತ ಅನ್ಕೊಂಡಿದ್ವಿ. ಬಟ್ ಮಾರ್ವೆಲ್ಸ್ ಅವರು ಅದನ್ನ ತಳ್ಕೊಂಡ್ ಬಳಕ ಮಾಡಿಟ್ಟಿದ್ದಾರೆ. ಓಕೆ, ಇದಿಷ್ಟು ನಾವು ಪತ್ತೆ ಹಚ್ಚಿದಂತಹ ಕಣ್ತಪ್ಪಿ ಹೋಗಿರೋ ಅಂಶಗಳು. ಇನ್ನು ನೀವೇನಾದ್ರೂ ಹೆಚ್ಚಿಗೆ ಪತ್ತೆ ಹಚ್ಚಿದ್ರೆ ಅವುಗಳನ್ನು ಕೂಡ ನಮಗೆ ಕಮೆಂಟ್ ನಲ್ಲಿ ತಿಳಿಸಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.